ಎಲ್ರಿಗೂ ನಮಸ್ಕಾರ. ಇವತ್ತಿನ ನ್ಯೂ ರೆಸಿಪಿ ಏನಂದರೆ ಶಂಕರಪಾಳ್ಯ. ಇದನ್ನು ಮನೇಲಿ ಮಾಡಿಕೊಂಡು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ನಾನು ಹೇಳ್ತೀನಿ. ಈ ರೆಸಿಪಿ ಮಾಡೋಕ್ಕೆ ಜಾಸ್ತಿ ಏನು ಬೇಡ. ಗೋಧಿ ಹಿಟ್ಟು, ಸಕ್ಕರೆ ಪುಡಿ, ಹಾಗೆ ಸ್ವಲ್ಪ ಹಾಲು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀವು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಸಕ್ಕರೆ ಪುಡಿನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು, ಮಿಕ್ಸಪ್ ಮಾಡಿ. ನಾನು ಗೋಧಿ ಹಿಟ್ಟನ್ನ 2 ಕಪ್ ತೊಗೊಂಡಿದ್ದೀನಿ. ಹಾಗೆ ಸಕ್ಕರೆನೂ ಕೂಡ ನೀವು ಸ್ವಲ್ಪ ಹಾಕ್ಕೋಬೇಕು, ಫುಲ್ ಹಾಕ್ಕೋಬೇಡಿ. ಸ್ವೀಟ್ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸೋಡಾನ ಹಾಕ್ಕೊಳ್ಳಿ, ಯಾಕಂದರೆ ಶಂಕರಪಾಳ್ಯ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಹಾಲನ್ನು ಹಾಕ್ಕೋಬೇಕು. ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು, ಮಿಕ್ಸಪ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದು ಒಡಕೊಡಕ್ಕೆ ಬರಬೇಕು, ಫುಲ್ ಪೌಡರ್ ಥರ. ಹಾಲು ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನು ಸ್ವಲ್ಪ ಹಾಕ್ಕೊಳ್ತಾ ನೀವು ಕಲಿಸ್ಕೋಬೇಕು. ಯಾವ ರೀತಿ ಅಂದರೆ ಚಪಾತಿ ಹಿಟ್ಟು ಕಲಿಸ್ಕೊತೀರಲ್ಲ ಆ ಹದದಲ್ಲಿ ಕಲಿಸ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀರೋ ಅಷ್ಟೇ ಸ್ಮೂತಾಗಿ ಹಿಟ್ಟು ನಮಗೆ ಬರುತ್ತೆ. ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ನಿಮಗೆ ಹೊಸ ರೆಸಿಪಿನ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಎಲ್ಲರೂ ಮುಂಚೆ ನೀವು ಹೋಗಿ ನೋಡ್ಬೋದು. ಹಿಟ್ಟೆಲ್ಲ ಕಲಿಸ್ಕೊಂಡಾದಮೇಲೆ 5 ಮಿನಿಟ್ಸ್ ಅದನ್ನು ಬಟ್ಟೆಯಲ್ಲಿ ಮುಚ್ಚಿಟ್ಟು ತೆಗೆದಿಟ್ಬಿಡಿ. 5 ಮಿನಿಟ್ಸ್ ಆದಮೇಲೆ ಹಿಟ್ಟು ನಮಗೆ ತುಂಬ ಸಾಫ್ಟಾಗಿ ಬಂದಿರುತ್ತೆ. ಅದಾದಮೇಲೆ ನಾವು ರೆಸಿಪಿನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ನೀವು ಉಳ್ಳೆ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ನಾನು ತೋರಿಸ್ತಿದ್ದೀನಿ, ಅಷ್ಟೇ ಗಾತ್ರದಲ್ಲೇ ಇರಬೇಕು. ಇವಾಗ ಉಳ್ಳೆ ತೊಗೊಂಡ್ಬಿಟ್ಟು ಚೆನ್ನಾಗಿ ಲಟ್ಟಿಸ್ಕೋಬೇಕು. ದಪ್ಪನೇ ಇರಬೇಕು. ನೀವು ಚಪಾತಿ ಹೇಗೆ ಲಟ್ಟಿಸ್ಕೊಳ್ತೀರಲ್ಲ, ಉದ್ಕೊಳ್ತೀರಾ, ಅದೇ ಥರನೇ ಇದನ್ನು ಲಟ್ಟಿಸ್ಕೋಬೇಕು. ದಪ್ಪನೇ ಇರಲಿ, ತುಂಬ ಚಿಕ್ಕದಾಗಿ ಅಂದರೆ ತಳ್ಳಿಗೆ ನೀವು ಉದ್ಕೋಬೇಡಿ. ನಾನು ತೋರಿಸ್ತಿದ್ದೀನಲ್ಲ, ಇಷ್ಟು ದಪ್ಪ ಇರಬೇಕು. ಇದಾದಮೇಲೆ ನಾವು ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಈ ರೆಸಿಪಿನ ಯಾರಾದರೂ ನೀವು ಮನೇಲಿ ಮಾಡಿದರೆ ಕಮೆಂಟ್ ಮಾಡಿ ಹೇಗಿತ್ತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಅದರಲ್ಲಿ ಮಕ್ಕಳು ಮತ್ತು ದೊಡ್ಡವರಾಗಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ನಾನು ತೋರಿಸ್ತಿದ್ದೀನಿ ನೋಡಿ, ಇಷ್ಟು ದಪ್ಪ ಇರಬೇಕು. ಇದಿಷ್ಟು ದಪ್ಪ ಇದನ್ನೇ ಚೆನ್ನಾಗಿ ಉಬ್ಕೊಳ್ಳುತ್ತೆ. ಅದಾದಮೇಲೆ ಎಣ್ಣೆ ಕಾದಿರುತ್ತೆ. ನೀವು ಕಟ್ ಮಾಡ್ಕೊಂಡಿರೋ ಅಂಥ ಪೀಸಸ್ನ ಎಣ್ಣೆಲೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಗೋಲ್ಡನ್ ಕಲರ್ ಬರುತ್ತೆ, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ನೀವೇ ನೋಡ್ತಾ ಇದ್ದೀರಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಮನೇಲಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಈ ಶಂಕರಪಾಳ್ಯನ ನೀವು 1 ತಿಂಗಳು ಮನೆಯಲ್ಲೇ ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ. ನಮ್ಮ ತಂಗಿ ಹಾಸ್ಟೆಲಿಗೆ ಹೋಗ್ತಾಯಿದ್ಲು ವಾಪಸ್ಸು, ಸೊ ಅವಳಿಗೆ ಏನಾದರೂ ಮಾಡ್ಕೊಡ್ಬೇಕು ಅಂತ ನಾನು ಇದನ್ನ ಮಾಡಿಕೊಡ್ತಾ ಇದ್ದೆ. ಆ್ಯಂಡ್ ಅವಳು ಕೂಡ ಕೇಳಿದ್ಲು ಶಂಕರಪಾಳ್ಯನೇ ಮಾಡಿಕೊಡು ಅಂತ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಫೈನಲಿ ಶಂಕರಪಾಳ್ಯ ರೆಡಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.